ನೋಡಿ, ನಿಮ್ಮನ್ನೆಲ್ಲ ನಾನು ಆಫೀಸಿಗೆ ಕರೆದು ಎಲ್ಲರ ಜೊತೆ ಪರ್ಸನಲ್ ಆಗಿ ಮಾತಾಡ್ತೀನಿ. ಅಲ್ಲಿವರೆಗೂ ತಾಳ್ಮೆಯಿಂದ ಇರಿ, ಯಾರು ಬೇಜಾರು ಮಾಡ್ಕೋಬೇಡಿ. ಬನ್ನಿ. So happy sir. Congratulations. ರೀ ನರಸಿಂಹ, ಹೇಗಿದ್ಯಪ್ಪ? ನನ್ನನ್ನು ಕ್ಷಮಿಸ್ಬಿಡು. ನೀವ್ಯಾಕ್ರೆ ನನ್ನನ್ನು ಕ್ಷಮೆ ಕೇಳ್ತಾ ಇದ್ದೀರಾ? ಇಷ್ಟೆಲ್ಲ ಆಗಿದ್ದು ನನ್ನಿಂದ ತಾನೆ. ಇನ್ಮೇಲೆ ತಪ್ಪುಗಳಾಗದಾಗ ನೋಡ್ಕೊತೀನಿ. ಖಂಡಿತಪ್ಪ, ಖಂಡಿತ. ನಿನ್ನ ಜೊತೆಗಿದ್ರೆ ತಾನೇ ಅವೆಲ್ಲ. ಡೈವರ್ಸ್ಗೆ ಅಪ್ಲೈ ಮಾಡ್ತಾ ಇದ್ದೀನಿ. ಇನ್ಮೇಲೆ ನೀನು ಪರ್ಮನೆಂಟ್ ಆಗಿ ನಮ್ಮ ಮನೆಗೆ ಬರೋ ಅಗತ್ಯ ಇಲ್ಲ. ಬರಬೇಡ. ಯಾರ್ದು ಉಪದೇಶ, ನ್ಯಾಯ ಪಂಚಾಯಿತಿ ಆಗಲಿ ನನಗೆ ಬೇಕಾಗಿಲ್ಲ. ನಡಿ. ಯಾಕೆ ಏನು ತಪ್ಪು ನಡೆದಿದೆ ಅನ್ನೋ ಚರ್ಚೆ ಬೇಡ. ಎಲ್ಲ ನೀನು ಒಳ್ಳೇದಕ್ಕೆ ಮಾಡಿದ್ದೀನಿ, ಒಳ್ಳೇದೇ ಆಗಿದೆ ಅಂತ ಅನ್ಕೊಂಡಿದ್ದೀನಿ. ನೀನ್ ಯಾವ ವಿಷಯ ಮಾತಾಡ್ತಾ ಇದೆಯಪ್ಪ? ಹೇಳಿದ್ನಲ್ಲಪ್ಪ, ಅದನ್ನೆಲ್ಲ ಕೆತ್ಕೋದು ಬೇಡ ಅಂತ. ಇನ್ನು ಮುಂದೆ ಅಂತ ತಪ್ಪು ನಡೆಯಲ್ಲ. ನಿನಗೆ ಬೇಕಾದಾಗೆ ನಾನು ನಡ್ಕೋತೀನಿ. ನನಗೆ ಬೇಜಾರಾಗಿದೆ ಅಂತ ನೀನು ಕೊರಗ್ತಾ ಇದೆಯಾ? ನಿನಗಾಗಿರೋ ನೋವು ಅವಮಾನದ ಮುಂದೆ ನನ್ನ ಬೇಜಾರು ದೊಡ್ಡದಲ್ಲ ಅಪ್ಪ. ನಾನು ಹಠ ಮಾಡಿದೆ. ನೀನು ಹೇಳ್ದಾಗೆ ನಾನು ಬಂದ್ಬಿಟ್ಟಿದ್ದಿದ್ರೆ ಇಷ್ಟೆಲ್ಲ ಆಗ್ತಿರ್ಲಿಲ್ಲೇನೋ ಅಲ್ವಾ? ನನಗೆ ಕ್ಷಮಿಸ್ಬೇಡಪ್ಪ. ನಿಮಿಷ. ಆದಿಲಕ್ಷ್ಮೀ ದೇವಿಗೆ ಆರತಿಯ ಎತ್ತಿರೆ. ಏನಿದಲ್ಲ? ಇರ್ಲಿ ಬಿಡೆ ಸಾವಿತ್ರಿ, ಆನೆ ತುಳಿದಿದ್ದ ದಾರಿ ಅನ್ನೋ ಹಾಗೆ ನೀನ್ ಏನ್ ಮಾಡೋದು ಗ್ರೇಟ್ ಅಲ್ವಾ? ಸುಮ್ಮನೆ ಸಾಕ್ ಮಾಡಿ ನಾಟಕನ. ಒಂದ್ ದಿವಸ ದೇವರ ಹತ್ರ ದೀಪ ಹೊತ್ತಿಸಿಲ್ಲ, ಈಗ ಆರತಿ ಮಾಡಕ್ ಬಂದ್ಬಿಟ್ಯಾ? ಯಾರಿಗೋಸ್ಕರ ನಾನು ಇಲ್ಲಿ ಇರ್ಬೇಕು? ಅವರೇ ನನ್ನ ಇಲ್ಲಿ ಇರ್ಬೇಡ ಅಂದಿದಾರಲ್ಲ. ಈಗ ಯಾಕಮ್ಮ ಆ ಮಾತಿಲ್ಲ? ಕೌದಿರೋ ಮೂಡ ಸರ್ದಿದೆ. ನಿನ್ ಸಂತೋಷಕ್ಕೆ ನೀನೇ ಕಲ್ಲಾಕೋ ಬೇಡ ಕಣೆ. ಜ್ಯೂಸ್ ತಗೊಂಬಪ್ಪ ನೀನು. ಬಾಂಬನು ಅಯ್ಯೋ ದಾರಿ ಬಿಡಣ್ಣ, ನೀನ್ ಬೇರೆ ಮಧ್ಯದಲ್ಲಿ ನಿಂತ್ಕೊಂಡು. ಅತ್ತೆ ಅಲ್ಲ, ಶಾವ್ಗೆ ಪಾಯಸನೇ ಮಾಡ್ಸೋಣ. ಹೌದು ಕಣೋ, ನರಸಿಂಹ ಮನೆಗೆ ಬಂದಿದ್ದಾನಲ್ಲ, ಆ ಖುಷಿಗೆ ಹಬ್ಬದ ಅಡ್ಗೆನೆ ಮಾಡ್ತೀನಿ ನಾನು. ಇದುವರೆಗೂ ನಾನೊಬ್ಬ ಒಳ್ಳೆ ಲೀಡರ್ ಆಗಿದ್ದೆ. ನನ್ನ ಮೇಲೆ ಒಂದು ಕಪ್ಪು ಚುಕ್ಕೆ ಇರಲಿಲ್ಲ. ಯಾವ ಪತ್ರಿಕೆನೂ ನನ್ನ ಬಗ್ಗೆ ನಗೆ ಪಾಟ್ಲ ಮಾಡಿ ಬರ್ದಿರ್ಲಿಲ್ಲ. ಏನೋ ಕೆಟ್ಟಗಳಿಗೆ ನಡೆದೋಯ್ತು ಬಿಡಪ್ಪ. ಹಾಗಲ್ಲ ಅತ್ತೆ, ಒಂದೇ ಒಂದು ದಿನದಲ್ಲಿ ಎಲ್ಲ ಮಣ್ಣುಪಾಲಾಗೋಯ್ತು. ಅಣ್ಣ, ಹೀಗೆಲ್ಲ ಆಗಿರೋದು ನಮಗೂ ತುಂಬಾ ಬೇಜಾರೆ. ಆದ್ರೆ ಇದರಲ್ಲಿ ಸಾವಿತ್ರಿ ಪಾತ್ರ ಬೇಡ ಹರಿ, ಇನ್ಯಾವ ಮಾತು ಬೇಕಾಗಿಲ್ಲ. ನನಗೆ ಒಬ್ಬನೇ ಇರಬೇಕು ಅಂತ ಅನ್ಸಿದೆ. ಹಿಂದೆ ಈ ರೀತಿ ಎಷ್ಟೊಂದು ನಡೆದಿಲ್ಲ. ನಾನು ಎಷ್ಟೊಂದು ಅವಕಾಶ ಕೊಟ್ಟಿಲ್ಲ. ಅವಳಿಲ್ಲಿದ್ರೆ ನನಗೆ ನೆಮ್ಮದಿ ಇಲ್ಲ. ನಾನು ತುಂಬಾ ನೊಂದಿದ್ದೀನಿ. ನನಗೆ ಸಾಕಾಗೋಗಿದೆ. ನರಸಿಂಹ, ಪ್ಲೀಸ್ ನನ್ನ ಒಂಟಿ ಆಗಿರೋಕೆ ಬಿಟ್ಬಿಡಿ.